ವಾಲ್ಮೀಕಿ ದುಡ್ಡನ್ನು ತಿಂದಿದೆ, ನೀನು ವಾಲ್ಮೀಕಿ ದುಡ್ಡನ್ನು ತಿಂದಿದೆ. ಸಿದ್ದರಾಮಯ್ಯನ ನಿನ್ನ ನಂಬಿದೆ, ಶುಕ್ರನಾಗೆ ನೀರನ್ನು ಬಿಟ್ಟಿದೆ. ನೀನು ರೈತರಿಗೆ ಚೊಂಬನ್ನು ಕೊಟ್ಟಿದೆ, ನೀನು ರೈತರಿಗೆ ಚೊಂಬನ್ನು ಕೊಟ್ಟಿದೆ. ಸಚಿವ ನಾಗೇಂದ್ರನಿಗೆ 187 ಕೋಟಿ ಗುರು ಮಾಡಿದ ನಾಗೇಂದ್ರನಿಗೆ 187 ಕೋಟಿ ಕಳ್ಳರ ಕಳ್ಳ ನಾಗೇಂದ್ರನಿಗೆ ಕಳ್ಳ ನಾಗೇಂದ್ರನಿಗೆ ರೈತರಿಗೆ ಭಾರತ್ ಮಾತಾ ಕಿ ರಾಜೀನಾಮೆ ನೀಡಲೇಬೇಕು, ರಾಜೀನಾಮೆ ನೀಡಲೇಬೇಕು. ಎಸ್ಟಿ ನಿಗಮದ ಹಣ ಲೂಟಿ ಮಾಡಿದ ನಾಗೇಂದ್ರನಿಗೆ, ಎಸ್ಟಿ ನಿಗಮದ ಹಣ ಲೂಟಿ ಮಾಡಿದ ನಾಗೇಂದ್ರನಿಗೆ, ನೀತಿಗೆಟ್ಟ ಕಾಂಗ್ರೆಸ್ಗೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಮೇಲೆ ಗೋಲಿಬಾರ್ ಜನಪರ ಹೋರಾಟಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ, ಲೂಟಿಕೋರ ನಾಗೇಂದ್ರನಿಗೆ, ಲೂಟಿಕೋರ ನಾಗೇಂದ್ರನಿಗೆ, ಹಣ ಲೂಟಿ ಮಾಡಿದ ನಾಗೇಂದ್ರನಿಗೆ ನೀಡಲೇಬೇಕು, 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 ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ. ಇವತ್ತು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಯತ್ನ ಮಾಡಿದ್ರಿ, ಸುಮಾರು ಒಂದಷ್ಟು ಜನನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ವತಿಯಿಂದ ಏನು ಭ್ರಷ್ಟ ಸಚಿವರು ಇದ್ದಾರೆ ನಾಗೇಂದ್ರ ಅವರು ಹಿಂದೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿನ ಹಗರಣ ಮಾಡಿದ್ದಾರೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿತ್ತು, ಆರೋಪವನ್ನು ಮಾಡಿತ್ತು. ಆ ಭ್ರಷ್ಟಾಚಾರದ ಆರೋಪವನ್ನು ಸ್ವತಃ ಆಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೇ ಒಪ್ಕೊಂಡಿದ್ರು. ಬಿ ಜೆ ಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, 187 ಕೋಟಿ ಅಲ್ಲ 89 ಕೋಟಿ 62 ಲಕ್ಷ ಅಂತ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು. ಆಗ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಮತ್ತು ಹೊರಗಡೆ ನಮ್ಮ ಕಾರ್ಯಕರ್ತರ ಹೋರಾಟ ಫಲವಾಗಿ ಅವತ್ತು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದರು. ಆದರೆ ಇಡೀ ನಾಡಿನ ಜನಕ್ಕೆ ಗೊತ್ತಿದೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ಇದರಲ್ಲಿ ಕೇವಲ ನಾಗೇಂದ್ರ ಭಾಗಿಯಾಗಿಲ್ಲ, ಕಾಂಗ್ರೆಸ್ನ ಹೈಕಮಾಂಡೇ ಭಾಗಿಯಾಗಿದೆ ಅಂತೇಳಿ ಆಗಿನೂ ನಾವು ಆರೋಪವನ್ನು ಮಾಡಿದ್ವಿ. ಅವತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಅಂತೆ ಒಬ್ಬರು ಚಂದ್ರಶೇಖರ್ ಅನ್ನುವಂಥ ಆಫೀಸರ್ ರಾಜೀನಾಮೆ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಈ ಪ್ರಕರಣ ಹೊರಗಡೆ ಬಂದಿದ್ದು. ಹಾಗಾಗಿ ನಾವು ಪ್ರಬಲವಾಗಿ ಹೋರಾಟವನ್ನು ಮಾಡಿದ್ವಿ, ಆಗ ರಾಜೀನಾಮೆ ಕೊಟ್ಟಿದ್ದರು. ಇನ್ನೂ ಇಡಿನಲ್ಲಿ ತನಿಖೆ ನಡೀತಾ ಇದೆ, SIT ನಡೀತಾ ಇದೆ, ಲೋಕಾಯುಕ್ತ ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ಇದೆ. ಅವರಿನ್ನೂ ಕಳಂಕರಹಿತ ಅಂತ ಆರೋಪ ಮುಕ್ತರಾಗಿಲ್ಲ. ಅಂಥ ಸಂದರ್ಭದಲ್ಲೇ ಎಲ್ಲಿ ನಾಗೇಂದ್ರ ಅವ್ರನ್ನ ನಾವು ಮಂತ್ರಿ ಮಾಡದೆ ಹೋದರೆ ಹೈಕಮಾಂಡ್ನಲ್ಲಿ ಭಾಗಿಯಾಗಿರುವಂಥವ್ರ ಹೆಸರನ್ನ ಹೇಳ್ಬಿಡ್ತಾರೋ ಅನ್ನೋ ಭಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಇವತ್ತಿನ ಡಿ ಕೆ ಶಿವಕುಮಾರ್ ಇರ್ಬೋದು, ಅವರು ಪುನಃ ತಗೊಂಡಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ನಿರ್ಧಾರ ಮಾಡಿದ್ವಿ, ಆಗಸ್ಟ್ 17ನೇ ತಾರೀಕಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅವರು ರಾಜೀನಾಮೆ ಕೊಡೋ ತನಕ ಅಹೋರಾತ್ರಿ ಧರಣಿ, ಅದೇ ರೀತಿ ಸದನದ ಒಳಗಡೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ನಾವು ರಾಜೀನಾಮೆ ಕೊಡೋ ತನಕ ಹೋರಾಟವನ್ನು ಮಾಡಬೇಕು. ಅಕಸ್ಮಾತ್ ಅವರು ರಾಜೀನಾಮೆ ಕೊಡದೆ ಹೋದರೆ ಸದನ ನಡೆಯೋ ತನಕ ನಾವೆಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿಯನ್ನು ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಮಾಡಬೇಕು. ಅನಂತರ ನಾವು ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡುವಂಥದ್ದು ಅಂತ ಮಾಡಿದ್ದೀವಿ. ಅದೇ ರೀತಿ ಮಂಡ್ಯದಲ್ಲಿ ಕೂಡ ಆಗಸ್ಟ್ 17ನೇ ತಾರೀಕಿಂದ ಈ ಹೋರಾಟ ನಡೀತಾ ಇದೆ. ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕೋಕೆ ಯತ್ನ ಮಾಡೋದು ಇಲ್ಲ, ಕಾಂಗ್ರೆಸ್ಗೆ ಯಾವುದೇ ಕಚೇರಿ ಮುತ್ತಿಗೆ ಹಾಕಿರೋರ್ಗೆ ಏನು ಮಾನ ಮರ್ಯಾದೆ ಇಲ್ಲ. ಹೇಳಿದ್ನಲ್ಲ, ಸ್ವತಃ ಸಿದ್ದರಾಮಯ್ಯನವರೇ ಒಂದು ಭ್ರಷ್ಟಾಚಾರ ಮಾಡುವಂಥದ್ದೇ ತಪ್ಪು. 187 ಕೋಟಿ ಅಲ್ಲ 89 ಕೋಟಿ 62 ಲಕ್ಷ ಅಂತ ಒಪ್ಕೊಂಡಿದ್ದಾರೆ. ಸುಮಾರು 600 ಖಾತೆಗಳಿಗೆ ಅದು ಹಣ ಹೋಯಿತು. ಅದರಲ್ಲಿ ಗೋಲ್ಡನ್ನು ಪರ್ಚೇಸ್ ಮಾಡಿದರು, ಲ್ಯಾಂಬೋರ್ಗೆ ಕಾರ್ ಮಾಡಿದರು, ಬಾರ್ಗಳಲ್ಲಿ ಅದನ್ನು ಕ್ಯಾಸನ್ನು ಮಾಡಿದರು. ಆ ಚುನಾವಣೆ ಹಣವನ್ನು ತೆಲಂಗಾಣ ಮತ್ತು ಬಳ್ಳಾರಿಯ ಕರ್ನಾಟಕದ
ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಳಗೊಂಡಂತೆ ಅದನ್ನು ಬಳಕೆ ಮಾಡಿದ್ದು ಗೊತ್ತಿದೆ. ಸ್ವತಃ ನಾಗೇಂದ್ರ ಅವರ ಫ್ಯಾಮಿಲಿಯ ಅಕೌಂಟ್ಗೆ 1,20,00,000 ಆಗಿರುವಂಥದ್ದು ಎಲ್ಲ ತನಿಖಾ ಸಂಸ್ಥೆಗಳಿಂದ ಗೊತ್ತಾಗಿದೆ. ಹಾಗಾಗಿ ನಾವು ಆಗ್ರಹ ಮಾಡ್ತಾ ಇರೋದು ಜನರಲ್ಲಿ ಈ ರೀತಿ ಜಾಗೃತಿನೂ ಆಗಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರ ಅಂತ ವೋಟ್ ತಗೊಳ್ಳುವಂಥ ಈ ಕಾಂಗ್ರೆಸ್ ಪಕ್ಷ ಹಲವಾರು ವರ್ಷಗಳಿಂದ ಭ್ರಷ್ಟಾಚಾರನೇ ಮಾಡ್ಕೊಂಡು ಬಂದಿರೋದು. ಇಡೀ ದೇಶಕ್ಕೆ ಭ್ರಷ್ಟಾಚಾರದ ಪಿತಾಮಹ ಪಕ್ಷ ಯಾವ್ದಾರು ಇದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು. ಹಾಗಾಗಿ ನಾವು ಜನರಲ್ಲೂ ಕೂಡ ಜಾಗೃತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಕರೆಯಂತೆ ಕಳೆದ 3 ದಿನಗಳಿಂದ ನಮ್ಮ ಜಿಲ್ಲಾಧ್ಯಕ್ಷರು 7 ತಾಲೂಕಿನ ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಯನ್ನು BJP ಕೈಗೆತ್ತಿಕೊಂಡಿದೆ. ಭ್ರಷ್ಟ ಸಚಿವ ನಾಗೇಂದ್ರ ಅವ್ರನ್ನ ತತ್ಕ್ಷಣದಿಂದಲೇ ಈ ಸಂಪುಟದಿಂದ ಕೈ ಬಿಡಬೇಕು. ಯಾಕೆಂದರೆ ಈ ಹಿಂದೆ BJP ಪಕ್ಷದ ಹೋರಾಟದಿಂದ ಸಿದ್ದರಾಮಯ್ಯನವರು ಮೂಡ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದರು ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ 187 ಕೋಟಿ ಅಲ್ಲ 89 ಕೋಟಿ ಹಗರಣ ಆಗಿರೋದು ನಿಜ ಅಂತ ವಿಧಾನಸಭೆ ಕಲಾಪದಲ್ಲೇ ಒಪ್ಕೊಂಡಿರುವಾಗ ಆ ಕಳಂಕ ಒತ್ತಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ತತ್ಕ್ಷಣದಿಂದಲೇ ಇವತ್ತೇ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು. ಆ ನಿಟ್ಟಿನಲ್ಲಿ ಪಾರದರ್ಶಕವಾದಂಥ ಆಡಳಿತವನ್ನು DK ಶಿವಕುಮಾರ್ ಅವರು ನೀಡಬೇಕು ಅಂತ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಶ್ರೀರಂಗಪಟ್ಟಣದ ಶಾಸಕ ನಮ್ಮ ಅಪ್ಪನಾಣೆ ಇದು ನೀರು ಬಿಡ್ತಾ ಇಲ್ಲ ತಮಿಳ್ನಾಡಿಗೆ ಅಂತ ಹೇಳ್ತಾಯಿದ್ರು. ಆದರೆ ತಮಿಳ್ನಾಡಿಗೆ ನೀರು ಹರಿಯುವಂಥದ್ದನ್ನು ನೀವೆಲ್ಲ ಮಾಧ್ಯಮದವರೇ ಪ್ರಸಾರ ಮಾಡಿದ್ದಾರೆ. ಆತನು ಕೂಡ ಬಹಿರಂಗವಾಗಿ ಕ್ಷಮೆಯಾಚಿಸೋದರ ಮುಖಾಂತರ ತತ್ಕ್ಷಣದಿಂದಲೇ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು, ಈ ರೀತಿ ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅಂತ ಹೇಳ್ತಾ ಈ ಒಂದು ಹೋರಾಟವನ್ನು BJP ಭಾಳ ಗಂಭೀರವಾಗಿ ಕೈಗೆತ್ತಿಕೊಂಡಿದೆ. ನಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ. ಇವತ್ತೇ ರಾಜೀನಾಮೆಯನ್ನು ಪಡೆಯಬೇಕು ನಾಗೇಂದ್ರ ಅವ್ರನ್ನ. ಕಾವೇರಿ ಕೊಳ್ಳದ ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಈ ತತ್ಕ್ಷಣದಿಂದಲೇ ನೀರು ಹರಿಸುವಂಥದ್ದನ್ನು ನಿಲ್ಲಿಸಬೇಕು ಅಂತ ನಾವು ಅಲ್ಲ ಅವ್ರಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ನೋಡಿ SCP TSP ಗ್ರ್ಯಾಂಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಇರತಕ್ಕಂಥ ಸಾವಿರಾರು ಕೋಟಿ ಹಣವನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಕೊಡೋದ್ರ ಮುಖಾಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣವನ್ನು ಮಾಡಲಿಕ್ಕೆ ಅವರು ಮನಸ್ಸು ಮಾಡಿಲ್ಲ. ಜೊತೆಗೆ ಹಗರಣ ಹೊತ್ತು ರಾಜೀನಾಮೆ ಕೊಟ್ಟು ಕಳಂಕಿತ ಆರೋಪಿ ಅವ್ರು ಜೈಲಿಂದ ಬಂದಂಥವ್ರನ್ನ ಪುನಃ ಸಂಪುಟಕ್ಕೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗದವರ SC ST ಜನಾಂಗದವರ ರೈತರ ವಿರೋಧಿ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದೆ. ಹೋಗ್ತಾ ಕದ್ದು ಮುಚ್ಚಿ ಏನು ರಾಜಾರೋಷವಾಗಿ ಬಿಟ್ಟಿದ್ದಾರೆ. ರೈತರ ಕಲ್ಯಾಣ ಅವ್ರಿಗೆ ಇಷ್ಟ ಇಲ್ಲ. ನಮ್ಮ ರೈತರು ಹಸುವಿನಿಂದ ನಳ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ನಮಗೆ ಬೆಳೆ ಹಾಕಬೇಡಿ ಅಂತ ಹೇಳಿ ಅವರು ಒಂದು ವಿಜಯ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ INDA ಒಕ್ಕೂಟದಲ್ಲಿರ್ತಕ್ಕಂಥ ತಮಿಳುನಾಡು ಸರ್ಕಾರನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಕೆಲವೊಂದು ಗಡಿ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳು ಹೌದು, 16 ಹಳ್ಳಿಗಳಿಗೆ ಆ ಸಮಸ್ಯೆ ಇದೆ. ನಮ್ಮ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೇಳಿದ್ರಲ್ಲ, ನೀವೇ ತೋರಿಸಿದ್ರಲ್ಲ ನಮ್ಮ ಅಪ್ಪನಾಣೆಗೂ ನೀರು ಬಿಡ್ತಾ ಇಲ್ಲ ಅಂತ. ಹೋಗಿ ಕೇಳಿ ಅವ್ರನ್ನ. ನೀರು ಬಿಡ್ತಾ ಇದ್ದಾರೆ, ನಿಮ್ಮ ಅಪ್ಪನ ಮೇಲೆ ಆಣೆ ಇಟ್ಟಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಅಂತ ಕೇಳಬೇಕು ನೀವು. ಅವ್ರಿಗೆ ಯಾವಾಗಲೂ ಕೂಡ ರೈತರ ವಿಚಾರದಲ್ಲಿ ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ರಾಜೀನಾಮೆ ಕೊಡಬೇಕು. ರೈತರ ವಿಚಾರದಲ್ಲಿ ಆಟ ಆಡುವಂಥ ಶಾಸಕರು ನಮಗೆ ಬೇಡ. ಎಚ್ಚರಿಸಬೇಕಲ್ವಾ, ಅವ್ರಿಗೊಂದು ಸೀರಿಯಸ್ ಆಗಿ ತಗೋತಾರೆ. ಅಲ್ಲಿ ಹೋಗಿ ಕೂತ್ಕೊತೀವಿ, ನಾವೇನು ಮಾಡಲ್ಲ. ಅಲ್ಲಿ ಕೊಳ್ಳೆ ಹೊಡೆದವರು ನಾವು ನ್ಯಾಯ ಕೇಳ್ತಾರೆ. ಕೊಳ್ಳೆ ಹೊಡೆದವರು ಅವರು
ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಆಗಲ್ಲ ಬಿಡ್ರಿ.